ಇವತ್ತು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಇವತ್ತು ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದೇನೆ. ನಾನು ಈ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇರೋದು ಇದು ನನ್ನ ವೈಯಕ್ತಿಕವಾದಂತಹ ತೀರ್ಮಾನ. ನಾನು ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ಇರ್ತೇನೆ ಅಂದ್ರೆ ನನ್ನ ನೈತಿಕತೆಯನ್ನ ಬೇಕಾಗ್ತದೆ, ನನ್ನ ಬದ್ಧತೆಯನ್ನ ಬೇಕಾಗ್ತದೆ, ನನ್ನ ಪ್ರಾಮಾಣಿಕತೆಯನ್ನ ಬೇಕಾಗ್ತದೆ. ಹಾಗಂತೇಳಿ ಎಲ್ಲರೂ ನನ್ನಂಗೆ ಬದುಕಬೇಕಂತಲ್ಲ, ನಾನು ಹಿಂಗ ಬದುಕಬೇಕು ಅಂತೇಳಿ ಅನ್ಕೊಂಡು ಕೆಲಸ ಮಾಡ್ಲಿಕ್ಕೆ ನಾನು ಹೊರಟಿದ್ದೇನೆ. ಯಾವ ಇದಕ್ಕೆ ಸ್ವಾರ್ಥವನ್ನು ಇಟ್ಕೊಂಡು ಅಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ಹುಟ್ಟಿದ್ದೀನಿ, ನನ್ನ ತಂದೆ ತಾಯಿ ನನಗೆ ಜನ್ಮವನ್ನ ಎತ್ತಿದ್ದಾನಂದ್ರೆ ಈ ಸಮಾಜದಲ್ಲಿ ನಾನು ಬದುಕಿರುವವರೆಗೂ ಕೂಡ ಒಂದಿಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನುವಂತ ದೊಡ್ಡ ಸಂಕಲ್ಪವನ್ನ ಇಟ್ಕೊಂಡು ನಾನು ಇವತ್ತು ಪಂಚ ಭೀಷ್ಮ ಪ್ರತಿಜ್ಞೆ ಅಂತೇಳಿ ತೆಗೆದುಕೊಳ್ತಾ ಇದ್ದೇನೆ. ನೀವೆಲ್ಲ ಪ್ರತಿಜ್ಞೆ ಭೀಷ್ಮನ ಹೆಸರಿನ ಮೇಲೆ ಮಹಾತ್ಮ ಗಾಂಧಿಯವರ ಜಯಂತಿ ದಿವಸ ಅಂತದೊಂದು ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದೇನೆ. ಇಡೀ ಕ್ಷೇತ್ರದ ಜನರ ಮುಂದೆ ನಾನು ಇದನ್ನ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ನನ್ನ ಪಂಚ ಭೀಷ್ಮ ಪ್ರತಿಜ್ಞೆಯಲ್ಲಿ ಮೊದಲನೇದಾಗಿ ನನ್ನದು ಏನಿರುತ್ತದೆ ಅಂದ್ರೆ ಸಂಸಾರ ಜೀವನದಿಂದ ಸಂಪೂರ್ಣವಾಗಿ ದೂರ ಇದ್ದು ಇಡೀ ಸಮಾಜ ಸೇವೆಗೆ ನನ್ನ ಜೀವನವನ್ನ ನಾನು ಮುಡುಪಾಗಿಡ್ತೇನೆ ಅನ್ನುವಂತ ಮಾತನ್ನ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಜಾತಿ ಧರ್ಮವನ್ನ ಭೇದ ಭಾವ ಮಾಡದೆ ಎಲ್ಲರನ್ನ ಒಂದು ಸಮಾಜವನ್ನ ನಿರ್ಮಾಣಕ್ಕೆ ಆದ್ಯತೆಯನ್ನ ಕೊಟ್ಟು ಒಬ್ಬ ದೂರದೃಷ್ಟಿ ಸಮರ್ಥ ನಾಯಕರನ್ನ ಪ್ರೋತ್ಸಾಹಿಸುವುದರ ಜೊತೆಗೆ ಕುಟುಂಬ ರಾಜಕಾರಣದಿಂದ ಸಂಪೂರ್ಣವಾಗಿ ದೂರ ಇರಬೇಕು ಅಂತ ಹೇಳಿ ಇವತ್ತು ನಾನು ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದೇನೆ. ಮೂರನೇ ಪ್ರತಿಜ್ಞೆ ನಂದು ಇವತ್ತು ರಾಜಕಾರಣ ಅಂದ್ರೆ ಬರೇ ದುಡ್ಡು ಮಾಡೋದು, ರಾಜಕಾರಣ ಅಂದ್ರೆ ಸ್ವಾರ್ಥಕ್ಕಾಗಿ ಅನ್ನುವಂತ ಭಾವನೆ ಇದೆ. ನನ್ನ ರಾಜಕಾರಣ ಹಂಗಿರಲ್ಲ. ರಾಜಕಾರಣ ಸ್ವಹಿತಕ್ಕಾಗಿ ಆಸ್ತಿ ಮಾಡುವುದಕ್ಕಾಗಿ ಅಲ್ಲ. ನಿಜವಾಗಲೂ ರಾಜಕಾರಣ ಅನ್ನೋದು ಒಂದು ಸಮಾಜ ಸೇವೆಯ ಸಾಧನ. ಅದಕ್ಕಾಗಿ ನನ್ನ ಜೀವನ ಪೂರ್ತಿ ನನಗಾಗಿ ಏನು ಆಸ್ತಿ ಮಾಡ್ಕೊಳ್ಳೋದಿಲ್ಲ, ನಾನು ಜನಸೇವೆ ಮಾಡ್ತೇನೆ, ಸಮಾಜ ಸೇವೆ ಮಾಡ್ತೇನೆ ಅನ್ನುವಂತ ಮಾತನ್ನ ಮೂರನೇ ಪ್ರತಿಜ್ಞೆಯನ್ನ ನಾನು ಮಾಡ್ತಾ ಇದ್ದೇನೆ. ನನ್ನ ನಾಲ್ಕನೇ ಪ್ರತಿಜ್ಞೆ ಏನಿದೆ ಅಂದ್ರೆ ಇವತ್ತು ಇಡೀ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯ ಸ್ವಾಭಿಮಾನದಿಂದ ತನ್ನ ಸ್ವಂತ ಶಕ್ತಿಯಿಂದ ಸ್ವಂತ ಆಲೋಚನೆಯಿಂದ ಬದುಕಬೇಕಾದ್ರೆ ಗುಲಾಮಗಿರಿ, ಮೂಢನಂಬಿಕೆ, ಅಂಧಶ್ರದ್ಧೆ, ದೊಡ್ಡ ಸಂಪ್ರದಾಯದಲ್ಲಿ ಬದುಕದೆ ಒಂದು ಸಮಾಜ ಮತ್ತು ಒಂದು ಒಳ್ಳೆ ರೀತಿಯಿಂದ ಬದುಕಬೇಕಾದ್ರೆ ಬುದ್ಧ, ಬಸವ, ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧಿ ಅಂತ ಮಹಾನ್ ನಾಯಕರ ಆದರ್ಶದ ಜೊತೆಗೆ ಶರಣರು, ಸೂಫಿ ಸಂತರ ವಿಚಾರಗಳನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲದೆ ಆ ಅವರ ವಿಚಾರಗಳ ಮೇಲೆ ರಾಜಕಾರಣದ ಒಂದು ರಾಜಕಾರಣದಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನನ್ನ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದೇನೆ. ನನ್ನ ಐದನೇ ಒಂದು ಪ್ರತಿಜ್ಞೆ ಏನಂದ್ರೆ ಇವತ್ತು ಭಾರತ ದೇಶದಲ್ಲಿ ಬದುಕ್ತಾ ಇದ್ದೀವಿ, ಇವತ್ತು ನಿಂತು ಮಾತಾಡ್ತಾ ಇದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿ ಇದೆ ಅಂತೇಳಿ ಮಾತಾಡ್ತಾ ಇದ್ದೀವಿ. ಇವತ್ತು ಭಾರತ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಏನು ಕೊಟ್ಟಿದ್ದಾರೆ. ಭಾರತ ಸಂವಿಧಾನಕ್ಕೆ ಬದ್ಧನಾಗುವುದರ ಜೊತೆಗೆ ಈ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದರ ಜೊತೆಗೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಪ್ರತಿಜ್ಞೆಗಳನ್ನ ಮಾಡ್ತಾ ಇದ್ದೇನೆ. ಈ ಪಂಚ ಪ್ರತಿಜ್ಞೆಗಳು ಬರೀ ಚುನಾವಣೆಗಾಗಿ ಅಲ್ಲ, ಓಟಿಗಾಗಿ ಅಲ್ಲ, ಯಾವುದೇ ನನ್ನ ಹೆಸರಿಗಾಗಿ ಅಲ್ಲ, ಇವತ್ತು ಏನೋ ಬೆಳಿಬೇಕಂತಲ್ಲ, ನಾನು ಹಿಂಗ ಬದುಕಬೇಕಂತ ಹೇಳಿ ಅಫಜಲ್ಪುರ ಕ್ಷೇತ್ರ ಅಂದ್ರೆ ಇವತ್ತು ಸ್ವಾಭಿಮಾನದಿಂದ ಒಂದು ಕೀರ್ತಿ ತರುವಂತ ಕೆಲಸವನ್ನ ನಾನು ಬೆಂಗಳೂರು ವಿಧಾನಸೌಧದಲ್ಲಿ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿದ್ದೇನೆ. ಅದಕ್ಕಾಗಿ ತಮ್ಮೆಲ್ಲರ ಆಶೀರ್ವಾದ, ಸಹಾಯ, ಸಹಕಾರ ನನ್ನ ಜೊತೆಗೆ ಇರಲಿ.